ಆಡಿಷನ್ ಕೊಡಕ್ಕೆ ಹೋಗ್ತೀರಾ ಆ್ಯಂಡ್ ಐ ಮೀನ್ ಯು ಆರ್ ಲಕ್ಕಿ, ನೀವು ಕ್ಲಿಯರ್ ಮಾಡಿದ್ರಿ ಆ್ಯಂಡ್ ಯು ಗಾಟ್ ಇನ್ ಟು ದ ಸೀರಿಯಲ್, ಯು ಗಾಟ್ ಇನ್ ಟು ಅ ಮೂವಿ. ಎಷ್ಟೋ ಜನ ಬರ್ತಾರೆ ಆ್ಯಂಡ್ ಆಡಿಷನ್ ಮಾಡ್ತಾರೆ, ಚೆನ್ನಾಗೂ ಮಾಡಿರ್ತಾರೆ. ಬಟ್ ಒಂದೊಂದ್ಸಲ ನನ್ಗನ್ಸುತ್ತೆ ನೀವು ಹೇಳ್ದಾಗ ಒಂದು ಎಕ್ಸ್ ಫ್ಯಾಕ್ಟರ್ ಅವರಲ್ಲಿ ಇರಲ್ಲ, ಏನೋ ಕಾರಣಕ್ಕೆ ಇರಲ್ಲ, ಆ್ಯಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ಟೆಪ್ ಇನ್. ಇಂತಹವರಿಗೆ ವಾಟ್ ವುಡ್ ಯು ಲೈಕ್ ಟು ಟೆಲ್ ದೆಮ್? ನೀವು ಹೇಳಿದ್ದು ಪಾಯಿಂಟ್ 100% ಟ್ರೂ ಇದೆ. ಎಕ್ಸ್ ಫ್ಯಾಕ್ಟರ್ ಅನ್ನೋದು ಕಾಣಿಸಿರಲ್ಲ. ಐ ಥಿಂಕ್ ಆ ಎಕ್ಸ್ ಫ್ಯಾಕ್ಟರ್ ಕಾಣಿಸೋದಕ್ಕೆ ನಾವಾಗಿರಬೇಕು. ನಾವೇನು ಮಾಡ್ತೀವಿ, ಆಡಿಷನ್ಸ್ ಅಂತೇಳಿ ತುಂಬ ನರ್ವಸ್ ಆಗ್ತೀವಿ ಅಥವಾ ಏನೋ ಮಾಡೋಕ್ಕೆ ಹೋಗ್ತೀವಿ, ಹಾಳಾಗ್ಬಿಡುತ್ತೆ. ನಾನು ಹೇಳೋದಿಷ್ಟೇ, ಸೂಪರಾಗಿ ಆ್ಯಕ್ಟ್ ಮಾಡಿದ್ರೆ ಅಥವಾ ನೀವು ಏನೊಂದು ಪಾತ್ರ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ನಿರ್ವಹಿಸಿದ್ರೆ ಮುಂದೆ ಯಾರೇ ಇರ್ಬೋದು, ಎಂಥ ನಿರ್ದೇಶಕರಾಗಿರ್ಬೋದು, ಯಾವುದೋ ಪ್ರೊಡ್ಯೂಸರ್ ಆಗಿರ್ಬೋದು, ಅವ್ರು ಖಂಡಿತ ಒಪ್ಕೊಂತಾರೆ. ಅಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಚೆನ್ನಾಗಿ ಮಾಡಿದೆ ಅಥವಾ ನಮ್ಮಲ್ಲೇ ಏನೋ ಕೊರತೆ ಇಟ್ಕೊಂಡು ನಾವು ಕ್ಲಿಯರ್ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಸಾಕಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ, ಕೆಲವು ಕ್ಲಿಯರ್ ಆಗಿದೆ, ಕೆಲವು ಕ್ಲಿಯರ್ ಆಗಿಲ್ಲ. ಬಟ್ ಕ್ಲಿಯರ್ ಆಗಿರೋ ಎಕ್ಸಾಂಪಲ್ಸ್ ಹೇಗಿದೆ ಅಂದರೆ, ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ನಾನು ಅನ್ಕೊಳ್ತೀನಿ. ಹ್ಯಾವ್ ಟು ಬಿ ದ ಬೆಸ್ಟ್ ಅಂತ ನಾನು ಮಾಡಿದ್ದೀನಿ. ಯಾಕಂದರೆ ಇದು ಬಿಟ್ಟರೆ ಮತ್ತಿನ್ನೊಂದು ಚಾನ್ಸ್ ಇಲ್ಲ ಅಂತ. ಸೊ ನಾನು ಯಾವಾಗಲೂ ಸಿನಿಮಾ ಅನ್ನೋದನ್ನ ಕ್ರಿಕೆಟ್ಗೆ ಹೋಲಿಸ್ತೀನಿ. ಯಾಕಂದರೆ ಒಂದು ದಿವಸ ನಾವು ಡಕ್ ಆಗ್ಬಿಡ್ತೀವಿ, ಔಟ್ ಆಗ್ಬಿಡ್ತೀವಿ 0ಗೆ, ಬಟ್ ಒಂದು ದಿವಸ 100 ಹೊಡಿಬೋದು. ಸೊ ಆ ಡೇ ಚೆನ್ನಾಗಿರಲ್ಲ ಅನ್ಕೊಂಡು ವಾಪಸ್ ಹೋಗ್ತಿದ್ದೆ ನಾನು. ಬಟ್ ಆದ್ರೆ ಬಂದಾಗೆಲ್ಲ 100 ಹೊಡಿಬೇಕು ಅಂತಾನೆ ಬರ್ತಾ ಇದ್ದೆ. ಸೊ ಜಸ್ಟ್ ಗಿವ್ ಯು ಬೆಸ್ಟ್, ಖಂಡಿತ ಒಳ್ಳೇದಾಗುತ್ತೆ. ಬಿಕಾಸ್ ನಾನು ಆಡಿಷನ್ಸ್ ಮುಖಾಂತರ ಬಂದಿದ್ದು. ನನ್ನ ಫ್ಯಾಮಿಲಿಯಲ್ಲಿ ಯಾರು ಆಕ್ಟರ್ಸ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದೆ, ನಮ್ಮ ತಾತ ಬೈದ್ರು, ನಮ್ಮ ಫ್ಯಾಮಿಲಿ ಯಾರು ಇಲ್ಲಪ್ಪ, ನೀನು ಯಾಕೆ ಹಿಂಗೆಲ್ಲ ಮಾಡ್ತಿದ್ದೆ ಅಂತೆಲ್ಲ ಬೈದ್ರು. ಭಯ. ಅದೇ ಒಂದ್ಸತಿ ಸಕ್ಸೀಡ್ ಆದ್ಮೇಲೆ ಎಲ್ಲ ಹೇಗೆ ಮಾತಾಡ್ತಾರೆ, ನಮ್ಮ ತಾತನೇ ಹೇಳಿದ್ರು, ನಿಮ್ ಮುತ್ತಾತ ತಬಲಾ ಬರೆಸ್ತಾ ಇದ್ರು ಅಂತ. ಅವಾಗ ಹೇಳ್ತಾರೆ ಅವ್ರು, ಬಟ್ ಎಲ್ಲೋ ಒಂದು ಭಯ ಅನ್ನೋದು ಅದು ಕನ್ಸರ್ನ್ ಡೆಫಿನೆಟ್ಲಿ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸರ್, ಇವಾಗ ನಿಮ್ಮಂತೆ ಸುಮಾರು ಜನ, ಐ ಮೀನ್ ಆಸ್ ಐ ಟೋಲ್ಡ್ ಯು, ಬಿಕಾಸ್ ನನ್ನ ಕ್ವೆಶ್ಚನ್ ವಾಸ್ ಬಿಕಾಸ್ ಎಷ್ಟೋ ಜನ ಮನೆ ಎಲ್ಲ ಮಠ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ನಾನು ಈ ಮೂವಿನ ಎಂಟರ್ ಮಾಡಬೇಕು ಅಂತ. ಬರೀ ಕನಸಿಟ್ಕೊಂಡ್ರೆ ಸಾಲಲ್ಲ. ನಿಮ್ದೇನಾಯ್ತು, ಬೇಕಾದಷ್ಟು ಪ್ರಿಪರೇಷನ್ ನಡೀತು ಥ್ರೂ ಯುನೋ ಯಾವ ರೀತಿಯಾಗಿ ಯು ಗಾಟ್ ಇನ್ ಟು ಅ ಲಾಟ್ ಆಫ್ ಥಿಯೇಟರ್. ಸೊ ಅಲ್ಲಿ ಪ್ರಿಪರೇಷನ್ ಇತ್ತು, ಡಾನ್ಸ್ ಕಲಿತಿದ್ರಿ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಐ ಶುಡ್ ಆಲ್ವೇಸ್ ಅಪ್ರಿಷಿಯೇಟ್ ದ ಲುಕ್ಸ್. ಬಟ್ ನಾನು ಹೇಳೋದು ಏನಂದ್ರೆ, ಅಮ್ಮ ಇಟ್ಸ್ ವೆರಿ ಟ್ರೂ, ಬಟ್ ನಾನು ಒಳ್ಳೆ ಕೋತಿ ತರನೇ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಗ್ರೂಮಿಂಗ್ ಅನ್ನೋ ಪ್ರತಿಯೊಬ್ಬರಿಗೂ ಗ್ರೂಮಿಂಗ್ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನನಗೂ ಸುಮಾರು ಜನ ಹೇಳಿದ್ದಾರೆ, ನೀನು ಇದು ಚೇಂಜ್ ಮಾಡ್ಕೋಬೇಕು, ಅದು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಆಮೇಲೆ ಕೆಲಸದ ನಾನು ಇನ್ನೊಬ್ರು ಕಂಪೇರ್ ಮಾಡಿದಾಗ, ಓಕೆ ಅವರು ಈ ತರ ಕಾಣಿಸ್ತಿದ್ದಾರೆ, ಯಾಕೆ ಅಂದ್ರೆ ನನಗಿಂತ ಚೆನ್ನಾಗಿ ಕಾಣಿಸ್ತಾರೆ, ನನಗಿಂತ ಈ ತರ ಬಟ್ಟೆ ಹಾಕ್ತಿದ್ದಾರೆ, ಈ ತರ ಮೇ ಬಿ ಈ ತರ ಟ್ರೆಂಡ್ ಹೋಗ್ತಾ ಇದೆ, ಈ ಸ್ಟೈಲ್ ಇದೆ, ಮೇ ಬಿ ಈ ಹೇರ್ ಕಟ್ ಮಾಡ್ರೆ ಹಿಂಗ್ ಕಾಣಿಸ್ತೀನಿ, ಈ ಲುಕ್ ಮಾಡ್ರೆ ಹಿಂಗ್ ಕಾಣಿಸ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ನಮ್ಮಲ್ಲಿರೋ ಮೈನಸ್ಗಳು ನಮಗೆ ಗೊತ್ತಿರಬೇಕು. ಅದು ತಪ್ಪೇ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಮೈನಸ್ ಇರುತ್ತೆ, ಪ್ಲಸ್ ಇರುತ್ತೆ. ಬಟ್ ಮೈನಸ್ ನಾವು ಅರ್ಥ ಮಾಡ್ಕೊಂಡು ಅದನ್ನ ಪ್ಲಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಸಾಕಷ್ಟು ಜನ ಮಾಡಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಯಾಕೆ ಇದು ವರ್ಕ್ ಆಗ್ತಿಲ್ಲ ಅನ್ನೋ ಒಂದು ಬ್ಲೈಂಡ್ ಆಗಿ ಇವಾಗ ಕುದುರೆಗಳಿಗೆ ಹಿಂಗ್ ಕಟ್ಟಿರ್ತಾರಲ್ಲ, ಹಾಗೆ ಬರ್ತಿರ್ತಾರೆ. ಆಗಬಾರ್ದು ಅನ್ನೋದು, ನಮ್ಮ ತಪ್ಪುಗಳನ್ನ ತಿದ್ಕೋಬೇಕು. ಎಕ್ಸಾಕ್ಟ್ಲಿ, ಸೋ ಬ್ಯೂಟಿಫುಲ್.